ಕ್ಯಾನ್ಸರ್ ಮರ ನಿಜವಾಗ್ಲೂ ಸ್ವಲ್ಪ ಇನ್ನೊಂದು 3 ವರ್ಷ 37 ಇದ್ದಿದ್ದಂಗೆ ಹೊಗೆ ಇಲ್ಲಿಂದ ಪೆಟ್ಟಿಗೆ ನಾನು ಹೇಳ್ತೀನಿ ಅವ್ರಿಗೆ ಇಲ್ಲಿಂದ ಪೆಟ್ಟಿಗೆ ಅವ್ರು ವಿಡಿಯೋ ಮಾಡಿ ಪೆಟ್ಟಿಗೆ ಇಲ್ಲಿ ನೋಡಿ ಅಣ್ಣನ್ಗೆ ಏಜ್ ಬಂದು 28 ಅನ್ನೋ ಅನ್ಸುತ್ತೆ 30 ಸಾರಿ 30 ಯಾವ್ದು ಬ್ರೈನ್ ಕ್ಯಾನ್ಸರಾ ಏನೋ ಕ್ಯಾನ್ಸರ್ ಯಾವ್ದು ಸಹ ಗೊತ್ತಿಲ್ಲ ನನಗೆ ಅಣ್ಣಿಗೆ ಇನ್ನೊಂದು 2-3 ವರ್ಷ ಅಷ್ಟೇ 2-3 ವರ್ಷದಲ್ಲಿ ನಮಸ್ಕಾರ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನಾವು ಇವತ್ತು ಹೋಗ್ತಾ ಇದ್ದೀವಿ ಒಂದು ಅಲ್ ನಾಸರ್ ಅಂತ ಒಂದು ಶಾಪ್, ಸೇಮ್ ಲೈಕ್ ಸೂಪರ್ ಮಾರ್ಕೆಟ್ ಥರ. ಅಲ್ಲಿ ಕ್ಲಿಯರೆನ್ಸ್ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ತುಂಬ ಕಡಿಮೆ ಪ್ರೈಸಿಗೆ ಇಟ್ಟಿದ್ರು. ಕ್ಲಿಯರೆನ್ಸ್ ಸೇಲಿಗೆ ಒಂದು 50% ಆಫರ್ ಎಲ್ಲ ಹಿಂಗೆಲ್ಲ ಇಡ್ತಾರೆ. ಸೊ ಫೈನಲಿ ಎಲ್ಲ ಹೋಗ್ಬರೋಣ ಅಂತ ಪ್ಲಾನ್ ಆಯಿತು. ಡ್ಯೂಟಿನೂ ಮುಗೀತು, ನಾಳೆ ರಜೆ ಇದ್ದಿದ್ದರಿಂದ ಹಂಗೆ ಹೊರಟ್ವಿ ನಾವು. ಅದಕ್ಕಿಂತ ಮುಂಚೆ ಪ್ಲಾನ್ ಆಯಿತು, ಫಸ್ಟು ಒಂದು ಟೀಗೆ ಏನಾದ್ರು ಕುಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲೇ ನಮ್ಮ ಲೋಕಲ್ ಅಡ್ಡ ಇದೆ, ಇಲ್ಲೇ ಲೋಕಲ್ ಅಡ್ಡ ಹತ್ರ ಬಂದು ನಾರ್ಮಲಾಗಿ ನಾವು ಇಲ್ಲಿಗೆ ಬರ್ತೀವಿ. ಇಲ್ಲಿ ಯಾರಾದರೂ ಬ್ಯಾರಿನಲ್ಲಿದ್ದರೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ, ಯಾಕಂದರೆ ಇಲ್ಲಿ ಚೆನ್ನಾಗಿರುತ್ತೆ, ತುಂಬ ಕಡಿಮೆ ರೀಸನಬಲ್ ಪ್ರೈಸ್ ಕೂಡ. ಇಲ್ಲಿ ಸಲ್ಮಾನಿ ಹತ್ರ ಕೈರಳಿ ಹೋಟೆಲ್ ನೆಕ್ಸ್ಟ್ ಯಾರಾದರೂ ಇದ್ದರೆ ವಿಸಿಟ್ ಮಾಡಿ. ನಾವು ಹಾಗೆ ಒಳಗೆ ಹೋಗ್ತಿದ್ದಂಗೆ ನೋಡಿ ವೆರೈಟೀಸ್ ಆಫ್ ಬಜ್ಜಿ ಬೋಂಡಗಳೆಲ್ಲ ಇತ್ತು. ನಮ್ಮ ಕರ್ನಾಟಕದಲ್ಲಿ ಸಿಗದಿರೋ ಬಜ್ಜಿ ಬೋಂಡಗಳು ಇವ್ರದ್ದು ಸ್ವಲ್ಪ ಕೇರಳದವ್ರು ಸ್ವಲ್ಪ ವೆರೈಟಿ ಮಾಡ್ತಾರೆ ತುಂಬ. ನಾನು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗೇ ಒಂದು ಮೊಟ್ಟೆ ಬೋಂಡ ತೊಗೊಂಡು ಸ್ವಲ್ಪ ಟೇಸ್ಟ್ ಮಾಡಿದೆ, ಯಾಕಂದರೆ ನನಗಿಷ್ಟ ಅದು, ಹಾಗಾಗಿ ಟೇಸ್ಟ್ ಮಾಡಿದೆ. ಅದಾದಮೇಲೆ ಎಲ್ಲರೂ ಏನೇನು ಬೇಕೆಲ್ಲ ತೊಗೊಂಡ್ರು, ಬಜ್ಜಿ ಮತ್ತು ಬೋಂಡ. ಫೈನಲಿ ನಮ್ಮದು ಕಾಫಿ ಬಂತು, ಕಾಫಿ ಆರ್ಡ್ರ್ ಮಾಡಿದ್ವಿ. ನಾನು ಚಾಯ್ ಆರ್ಡ್ರ್ ಮಾಡಿದ್ವಿ, ಟೀ ಬಂತು. ನಾನು ಹಾಗೇ ಟೀ ಜೊತೆ ಒಂದು ಬಜ್ಜಿ ತಿಂತ ಆದರೆ ಇಲ್ಲೇ ಮುಗಿಯುತ್ತಲ್ಲ ಅಂತ ಅಲ್ಲಿಗೆ ಹೋದರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ. ಅದಕ್ಕೆ ಯಾರ ಒಂದು ಪಯ್ಯ ಇನ್ನೇ ನೋಡಿ ಗಾಯ್ಸ್, ಯಾವ್ದಾರು ಹುಡುಗಿದ್ರೆ ನೋಡಿ ಪಾಪ ಅವ್ರ ಮನೇಲಿ ಹುಡುಕ್ತಾ ಇರುತ್ತೆ. ಹಂಗೆ ಹೇಳಿ 3 ಜನ ಮೇಂಟೈನ್ ಮಾಡ್ತಾವನೆ. ಅಣ್ಣಂಗೆ ಅದೇ ಅಣ್ಣ ಈಗ ನೆಕ್ಸ್ಟ್ ಹೋಗಲ್ಲ ಅಂತೆ, ಅವರು 26ಕ್ಕೆ ಹೋಗಲ್ಲಂತೆ. ನೋಡಿ ಸ್ಯಾಲ್ರಿ ಆಗಿದೆ. ಸೊ ಹಾಗಾಗಿ ಇವತ್ತು ನಮಗೆಲ್ಲ ಫುಲ್ ಸ್ಪಾನ್ಸರ್ ಮಾಡ್ತಾ ಇರೋದು. ಬಜ್ಜಿ ಬೋಂಡ ಎಲ್ಲ ಆಯಿತು. ಫೈನಲಿ ಒಂದು ಬೋಂಡ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದು, ಯಾವುದೋ ವೆರೈಟಿ ಥರ ಇತ್ತು, ಬೇರೆ ಥರ. ಮತ್ತು ನಮ್ಮ ಫ್ರೆಂಡ್ಸ್ ಇದ್ದ ಹಳೆಯ ದೋಸ್ತ್ ಜಿಟ್ಟು ಅಂತ ಕೇಳಿದವನು, ತುಂಬ ಕಷ್ಟಪಟ್ಟು ಇವಾಗ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಕಡೆ ಇಟ್ಕೊಂಡು ಸ್ಟ್ರೀಟ್ಲಿ. ಅದಾದಮೇಲೆ ಅವನಿಗೂ ಹಾಗೆ ಒಂದು ಟಾಟಾ ಬಾಯ್ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ ನಾಸರಿಗೆ. ಇದು ನಮಗೆ ಗೊತ್ತಿರಲಿಲ್ಲ ಗುರು, ಈ ಬ್ರಾಂಚು ಇಲ್ಲಿ ಕ್ಲಿಯರೆನ್ಸ್ ಎಲ್ಲಿದೆ ಅಂತ. ಬಟ್ ಈ ಬ್ರಾಂಚಲ್ಲೆಲ್ಲ ಅವ್ರದ್ದೇ ಇನ್ನೊಂದು ಬ್ರಾಂಚ್ ಹೊತ್ತು ಗೊತ್ತಾಯಿತು. ಅದಾದಮೇಲೆ ಇಲ್ಲೋಗಿ ಕೇಳಾದ್ಮೇಲೆ ಗೊತ್ತಾಯಿತು ನಮಗೆ ಇಲ್ಲಿ ಅಲ್ಲ ಅಂತ. ಸೊ ಅಲ್ಲಿಂದ ಹಾಗೆ ಸ್ವಲ್ಪ ಬೇಜಾರಾಯಿತು, ಇಲ್ಲಲ್ವಲ್ಲ ನಿಯರ್ ಬೈ ಇತ್ತು, ಇಲ್ಲಲ್ಲ ಅಂದ್ಕೊಂಡು ಮತ್ತೆ ಇನ್ನೊಂದು ಬ್ರಾಂಚಿಗೆ ಹೋದ್ವಿ. ಹಾಗೆ ಫನ್ ಮಾಡಿಕೊಂಡು ನೈಟು ಮತ್ತು ನಿಯರ್ ಆದ್ವಿ. ಅಲ್ಲಿಗೆ ನಿಯರ್ ಆಗ್ತಿದ್ದಂಗೆ 1 to 3 ಆಫರ್ ಅಂತ ಬಲ್ಲೆ ಬೋರ್ಡಲ್ಲಿ ಕಾಣಿಸ್ತಿತ್ತು. ಇಲ್ಲಿ ಲಾಸ್ಟ್ ಟೈಮ್ ಕಬಡ್ಡಿ ಕೂಡ ಆಗಿತ್ತು. ಇಲ್ಲಿ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಹಾಗೆ ಒಳಗೆ ಹೋಗ್ತಿದ್ದಂಗೆ ಜನಸಾಗರ, ನಾವು ಇಷ್ಟೊಂದು ಜನ ಇರ್ತಾರೋ ಅನ್ನೋ ಫೀಲೇ ಇರಲಿಲ್ಲ ನಮಗೆ. ತುಂಬ ಜನ ಇದ್ದರು, ತುಂಬ ಜನ ಇದ್ದರು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಐಟಮ್ ಸಿಗಲೇ ಇಲ್ಲ ಅಲ್ಲಿ. ಸೊ ಅಲ್ಲಿಂದ ಮತ್ತೆ ಹೊರಟ್ವಿ. ಯಾಕೋ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಲ್ಲಿಂದ ನಾವು ಹೊರಟು ಅಲ್ಲಿಂದ ನಮ್ಮ ರೂಮ್ ಕಡೆ ಇನ್ನೇನು ಅದು ಸಿಗಲಿಲ್ಲವಲ್ಲ ನಮಗೆ, ಹೋಗೋಣ ರೂಮಿಗೆ ಅಂತ ಹೇಳಿ ನಮ್ಮ ಕೋಲ್ಡ್ ಸ್ಟೋರ್ ಹತ್ರ ಬಂದ್ವಿ. ಕೋಲ್ಡ್ ಸ್ಟೋರ್ ಅಂದರೆ ಅದೇ ನಮ್ಮ ಕಡೆ ಎಲ್ಲ ಸಾಲ ಎಲ್ಲ ಕೊಡ್ತಾರಲ್ಲ ಅಂಗಡಿಗಳಲ್ಲಿ, ಅದೇ ಥರ. ಎಮರ್ಜೆನ್ಸಿ ಏನಾದ್ರು ಬೇಕು ಅಂದರೆ ಇಲ್ಲಿ ಬಂದು ತೊಗೋಬೋದು. ಸಾಲ ಜಾಸ್ತಿ ಆದರೆ ಆಗಲೇ ಬಿಡಿ ದೇವರವನೇ ಮಾಡಿ ಏನೋ ಕಂದ ರಾಜ ವಿಜಯ ರಾಜ ಮಾರ್ತಾಂಡ ಶ್ರೀ ಮಂಜುನಾಥ ಸ್ವಾಮೀಜಿಗೆ. ನಾವು ಇದೇ ಕೋಲ್ಡ್ ಸ್ಟೋರಿಗೆ ಬರೋದು. ಇವರು ಇಲ್ಲಿ ಚೇಟ ಅಂತ ಇಲ್ಲಂತೂ ಐಟಮ್ ಯಾವಾಗಲೂ ಎಂಟಿ ಆಗಿರುತ್ತೆ. ಲಾಸ್ಟ್ ಟೈಮ್ ಹೇಳಿದ್ವಿ ಯಾವ್ದಾದ್ರು ಬೀಗ ತಂದು ಹಾಕಿ ಬಾಗಿಲು ಡೋರ್ ಕ್ಲೋಸ್ ಮಾಡಿ ಅಂತ. ಸೊ ಫೈನಲಿ ಅಲ್ಲಿಂದ ಹೊರಟಿದ್ದೆ ನಾವು, ಐಟಮ್ ಎಲ್ಲ ತೊಗೊಂಡು ಹೊರಟಿದ್ದೆ ನಾವು ರೂಮ್ ಕಡೆ. ಚಳಿ ಬೇರೆ ಇತ್ತು.
ಚಳಿಲಿ ಲೈಟಾಗಿ ನಾವು ಚಿಪ್ಸ್ ಸ್ನ್ಯಾಕ್ಸು ಮತ್ತು ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಂಡ್ವಿ. ಹಾಗೆ ಬಂದು ಫೈನಲಿ ಒಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಇಲ್ಲಿಂದ ವ್ಲಾಗ್ಸ್ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.